ಎಲ್ರಿಗೂ ನಮಸ್ಕಾರ. ಫುಡ್ ಕ್ವೆಸ್ಟ್ ಇಂಡಿಯಾದ ಯೂಟ್ಯೂಬ್ ಚಾನೆಲ್ಗೆ ನಿಮ್ಮೆಲ್ಲರಿಗೂ ಸುಸ್ವಾಗತ. ನಾವಿವತ್ತು ಬೆಂಗಳೂರಿನ ಟಾಟಾ ಸಿಲ್ಕ್ ಫಾರ್ಮ್ ಹತ್ರ ಇದ್ದೀವಿ. ಇಲ್ಲಿ ಒಂದು ಯುನೀಕ್ ಆಗಿರುವಂತಹ ಸ್ನ್ಯಾಕ್ ಮಾಡ್ತಾರಂತೆ. ಯಾವುದರಿಂದ? ಸುವರ್ಣಗೆಡ್ಡೆಯಿಂದ. ಇದ್ರ ಜೊತೆಯಲ್ಲಿ ಇಲ್ಲಿ ಇನ್ನೂ ಹಲವಾರು ಇಂಡೋ ಚೈನೀಸ್ ಐಟಮ್ಗಳನ್ನ ಮಾಡ್ತಾರೆ. ಈ ಜಾಗದ ವಿಶೇಷತೆ ಏನಪ್ಪಾ ಅಂತಂದ್ರೆ, ಇವರು ಮಾಡುವಂತಹ ಯಾವುದೇ ಐಟಮ್ಗಳಿಗೂ ಆರ್ಟಿಫಿಷಿಯಲ್ ಕಲರ್ ಅಥವಾ MSG ಇದೆರಡರ ಬಳಕೆಯೂ ಆಗೋದಿಲ್ಲ. ಅದಕ್ಕೆ ಅಂತ ಅಂದ್ಬಿಟ್ಟು ಇಲ್ಲಿ ಟೇಸ್ಟ್ಗೆ ಯಾವುದೇ ಕೊರತೆ ಇಲ್ಲ. ಬನ್ನಿ ಈ ಜಾಗದಲ್ಲಿರುವಂಥ ಐಟಮ್ಸ್ನ ಟೇಸ್ಟ್ ಮಾಡೋಣ, ಹೇಗಿದೆ ಅಂತ ನಿಮಗೆ ತಿಳಿಸ್ಕೊಡ್ತೀನಿ. ಹೆಸರು ರತ್ನಾಕರ, ಅದು ಕುಂದಾಪುರ ಮಾರಣಗಟ್ಟೆ. ಇಲ್ಲಿ 2015ಇಂದ ಇಲ್ಲಿ ಮಾಡ್ತಾಯಿದ್ದೆ. ಮುಂಚೆ ಹೋಟೆಲಲ್ಲಿ ಮಾಡ್ತಾಯಿದ್ದೆ, ಕೆಲಸ ಮಾಡ್ತಾಯಿದ್ದೆ. ನಾನೇ ಮಾಡ್ತಿದ್ದೆ. ಮುಂಚೆ ತುಂಬ ಹೋಟೆಲ್ ಮಾಡಿದ್ದೀನಿ. ಫೈನಲಿ ಅಡಿಗಾಸ್ ಗ್ರೂಪ್ ಇತ್ತಲ್ಲ, ವಾಸುದೇವ್ ಅಡಿಗಾಸ್ ಗ್ರೂಪಲ್ಲಿ ಮಾಡಿದ್ದೀನಿ. ಇಲ್ಲಿ ಏನಂತ ಹೇಳಿದ್ರೆ, ನಾವು ಈ ಚೈನೀಸನ್ನು ಸ್ವಲ್ಪ ಸೌತ್ ಬೇಸಲ್ಲಿ ಮಾಡ್ತಾ ಇದ್ದೀವಿ. ಈ ಟೇಸ್ಟಿಂಗ್ ಪೌಡ್ರ್ ಮತ್ತು ಕಲರ್ ಮೇಲೆ ಡಿಪೆಂಡ್ ಆಗದೇ ಸೌತ್ ಐಟಮ್ ಕೆಲವು ಮಸಾಲ ಸ್ಪೈಸಸ್ ಯೂಸ್ ಮಾಡ್ಕೊಂಡು ಮಾಡ್ತಾ ಇದ್ದೀವಿ. ಮೇಯ್ನಾಗಿ ಯೂಸ್ ಆಗೋದು ಟೇಸ್ಟಿಂಗ್ ಪೌಡರ್ ಮತ್ತು ಫುಡ್ ಕಲರ್, ಅದೆರಡೂ ಮಾಡ್ತಿಲ್ಲ. ಅಂದರೆ ನಾನು ಮುಂಚೆ ಅಲ್ಲಿ ಅಡಿಗೆಸಲ್ಲಿ ಇದ್ದಾಗಲೂ ಅಲ್ಲಿ ಆವಾಗ ಒಂದ್ಸರಿ ಮೀಡಿಯಾದೆಲ್ಲ ಇದಾಗಿತ್ತು, ಯಾವುದು ಈ ಟೇಸ್ಟಿಂಗ್ ಪೌಡರ್ ಬಗ್ಗೆ. ಆವಾಗ ಅಲ್ಲಿ ಕ್ಲೋಸ್ ಮಾಡಿದ್ರು. ಅದೊಂದು ಧೈರ್ಯ ಇತ್ತು ನಾನು ಅಲ್ಲಿ ಮಾಡಿದಾಗ. ಆಮೇಲೆ ಅಲ್ಲಿ ಬರೀ ಸಾಸಸ್ ಜಾಸ್ತಿ ಯೂಸ್ ಮಾಡ್ತಿದ್ದೆ. ಇಲ್ಲಿ ನಾನು ಸೌತ್ ಐಟಮ್ಸ್ ಯೂಸ್ ಮಾಡ್ಕೊಳ್ತೀನಿ. ಮೇಯ್ನಾಗಿ ನಮಗೆ ಏನು ರೆಡ್ ಚಿಲ್ಲಿ, ಹುಣಸೆಹಣ್ಣು ಯೂಸ್ ಮಾಡ್ತೀನಿ, ಮತ್ತು ಬೆಲ್ಲ. ನೀವೇ ಸಾಸ್ ಎಲ್ಲ ಮಾಡ್ಕೋತೀರಾ? ಸಾಸು ಇಲ್ಲ, ಸಾಸು ಯೂಸ್ ಮಾಡ್ಕೊಂಡು ಚಿಲ್ಲಿ ಸಾಸು, ಸೋಯಾ ಸಾಸ್ ಅಂತ ಬರೋದು. ಇದು ಟೊಮ್ಯಾಟೊ ಸಾಸ್ ಮಾತ್ರ ಸಾಸ್ ಮೇಕರ್ ಅಂತ ಬರುತ್ತೆ, ಕಿಸಾನ್ದು. ಆ ಸಾಸ್ ಮೇಕರ್ ಯೂಸ್ ಮಾಡ್ತೀವಿ. ಯಾವ ಸಾಸ್ ಮೇಕರ್ ನಾವೇ ಮಾಡೋದಿಲ್ಲ. ಅಂಗಡಿಯಲ್ಲಿ ಇದೆ ಬರೀ ಚೈನೀಸು. ಮಂಚೂರಿ ಸ್ವಲ್ಪ ವೆರೈಟಿ, ಬರೀ ಮಂಚೂರಿ ಮಾತ್ರ ಅಲ್ಲ, ಮಂಚೂರಿ, ಚಿಲ್ಲಿ, ಪೆಪ್ಪರ್ ಡ್ರೈ, ಸೆಜ್ವಾನು, ಮತ್ತು ಏನೊಂದು ಸ್ಪೆಷಲ್ ಮಾಡಿರ್ತೀವಿ. ಒಂದು ಡೈಲಿ ಅಂತಲ್ಲ, ಒಂದು ವಾರ 2 days 3 days ಒಂದು ಚೇಂಜ್ ಮಾಡ್ತೀವಿ. ಲೆಮನ್ ಪನ್ನೀರ್, ಲೆಮನ್ ಐಟಮ್ಸು, ಮತ್ತು 65, ಪಾಲಕ್, ಪುದೀನ ಡ್ರೈ ಅಂತ. ಈಗ ಒಂದು ಸ್ಪೆಷಲ್ ಐಟಮ್, ಯಾವುದೊಂದು ಐಟಮ್ ಸ್ಪೆಷಲ್ ಐಟಮ್ ಇದೆ. ಇವಾಗ ಸುವರ್ಣ ಕಬಾಬ್ ಅಂತ ಇದೆ, ಸುವರ್ಣಗೆಡ್ಡೆಯಲ್ಲಿ ಕಬಾಬ್ ಮಾಡಿರೋದು. ಯಾವತ್ತಾದ್ರೂ ಸುವರ್ಣಗೆಡ್ಡೆಯಿಂದ ಮಾಡಿರುವಂಥ ಕಬಾಬ್ ತಿಂದಿದ್ರಾ? ನಾನಂತೂ ಟ್ರೈ ಮಾಡಿಲ್ಲ. ಆ್ಯಕ್ಚುಲ್ ಆಗಿ ನಾವು ಸದ್ಗುರು ಗೋಬಿ ಮಂಚೂರಿಯನ್ ಟ್ರೈ ಮಾಡೋಕ್ಕೆ ಅಂತಲೇ ಬಂದ್ವಿ. ಇವತ್ತಿಲ್ಲಿ ಸುವರ್ಣಗೆಡ್ಡೆಯಿಂದ ಮಾಡಿದಂಥ ಈ ಕಬಾಬ್ ಇದೆ, ತೊಗೊಂಡಿದ್ದೀವಿ. ಒಂದು ಪ್ಲೇಟಿಗೆ 90 rupees ಅಂತೆ. ಬನ್ನಿ ಟ್ರೈ ಮಾಡೋಣ, ಇದನ್ನು ಹೇಗಿದೆ ಅಂತ ಹೇಳ್ತೀನಿ ನಿಮಗೆ. ಬಿಸಿಯಾಗಿದೆ. ಒಂದು ರೌಂಡು ಫ್ರೈ ಮಾಡಿ ಚಾಟ್ ಮಸಾಲ, ಖಾರದ ಪುಡಿ ಎಲ್ಲ ಹಾಕಿದ್ದಾರೆ. ತುಂಬಾ ಕ್ರಂಚಿ ಆಗಿದೆ. ಸುವರ್ಣಗೆಡ್ಡೆ ಟೇಸ್ಟೇ ಗೊತ್ತಾಗಲ್ಲ. ಈ ಚಿಲ್ಲಿ ಸಾಸ್ ಜೊತೆ ನೆಂಚ್ಕೊಂಡು ತಿಂತಾ ಇದ್ರೆ ತುಂಬ ಚೆನ್ನಾಗಿದೆ ಇದ್ದು ಟೇಸ್ಟು. ವಾವ್, ತುಂಬ ಚೆನ್ನಾಗಿದೆ. ಒಂದು ರೌಂಡು ನಿಂಬೆಹಣ್ಣು ಹಾಕ್ಕೊಂಡಿದ್ದೀನಿ ಈಗ. ವಾವ್, ತುಂಬಾ ಸಖತ್ತಾಗಿದೆ ಇದು. ಸುವರ್ಣಗೆಡ್ಡೆನ ಈ ಫಾರ್ಮಲ್ಲಿ ನಾನು ಯಾವತ್ತೂ ಟೇಸ್ಟ್ ಮಾಡಿಲ್ಲ. ನಮ್ಮ ಮನೇಲಿ ಒಂದು ಪಲ್ಯ ಮಾಡೋರು, ಅದರಲ್ಲಷ್ಟೇ ಸುವರ್ಣಗೆಡ್ಡೆನ ನಾನು ಟ್ರೈ ಮಾಡೋದು. ಸದ್ಗುರು ಗೋಬಿಗೆ ಬರೋದಕ್ಕೆ ದಿಸ್ ಈಸ್ ಒನ್ ಮೋರ್ ರೀಸನ್ ಫಾರ್ ಯು ಗೈಸ್. ಇಲ್ಲಿಗೆ ಬಂದಾಗ ಈ ಸುವರ್ಣ ಕಬಾಬ್ ಅಂತ ಕರೀತಾರೆ, ಇದನ್ನು ಟ್ರೈ ಮಾಡಿ, ಮಿಸ್ ಮಾಡಬೇಡಿ.
ನಾವಿವಾಗ ಇಲ್ಲಿ ಕ್ರೌಡ್ ಫೇವ್ರೇಟ್ ಆಗಿರುವಂಥ ಇನ್ನೊಂದು ಡಿಶ್ ತೊಗೊಂಡಿದ್ದೀವಿ, ಲೆಮನ್ ಪನ್ನೀರ್. 130 ರೂಪಾಯಿ ಇದು. ಇವರು ನಂದಿನಿಯಿಂದನೇ ಪನ್ನೀರ್ ತರಿಸ್ಬಿಟ್ಟು ಯೂಸ್ ಮಾಡ್ತಾರೆ ಇದಕ್ಕೆ. ಟೇಸ್ಟ್ ಮಾಡೋಣ ಇದನ್ನೂ. ಪನ್ನೀರ್ ಫ್ರೆಶ್ ಆಗಿರೋದು ನಿಮಗೆ ತಿನ್ಬೇಕಂತಲೇ ಗೊತ್ತಾಗುತ್ತೆ, ಅದು ಸಾಫ್ಟ್ನೆಸ್ಸಲ್ಲಿ. ಆ ನಿಂಬೆಹಣ್ಣು, ಒಂದು ನಿಂಬೆಹಣ್ಣು ಇದಕ್ಕೆ ಯೂಸ್ ಮಾಡಿರ್ತಾರೆ, ಅದರದ್ದು ಲೈಟಾಗಿ ನಿಮಗೆ ಹುಳಿ ಸಿಗ್ತಾ ಇರುತ್ತೆ. ಪ್ಲಸ್ ಸ್ವಲ್ಪ ಖಾರದ ಸಿಗು ಕೂಡ ಇದೆ ಇದರಲ್ಲಿ. ನೀವೇನಾದರೂ ಪನ್ನೀರ್ ಇಷ್ಟಪಡೋರಾದರೆ ರೆಗ್ಯುಲರ್ ಪನ್ನೀರ್ ಮಂಚೂರಿ ಅಲ್ದೇ ಈ ಲೆಮನ್ ಪನ್ನೀರ್ನು ತೊಗೊಳ್ಳಿ, ಇಲ್ಲಿ ತುಂಬಾ ಚೆನ್ನಾಗಿದೆ. ಒಂದು ಪ್ಲೇಟ್ ಸುವರ್ಣ ಕಬಾಬ್ ತಿಂದಾಗಿದೆ, ಒಂದು ಲೆಮನ್ ಪನ್ನೀರು ಕೂಡ ಟ್ರೈ ಮಾಡಾಯಿತು. ಇವಾಗ ನಾವು ಇಲ್ಲಿ ಇನ್ನೊಂದು ಫೇಮಸ್ ಡಿಶ್ ಇದು ಬೇಬಿ ಕಾರ್ನ್ ಪೆಪ್ಪರ್ ಡ್ರೈ ತೊಗೊಂಡಿದ್ದೀವಿ. ಇದು ತುಂಬ ಫಾಸ್ಟ್ ಮೂವಿಂಗ್ ಅಂತೆ. ಮಶ್ರೂಮಲ್ಲೂ ಪೆಪ್ಪರ್ ಡ್ರೈ ಸಿಗುತ್ತೆ, ಅದು ತುಂಬ ಚೆನ್ನಾಗಿರುತ್ತೆ ಅಂತ ಹೇಳಿದ್ರು. ನಾನು ಮಶ್ರೂಮ್ ತಿನ್ನಲ್ಲ, ಅದಕ್ಕೆ ಬೇಬಿ ಕಾರ್ನ್ ತೊಗೊಂಡಿದ್ದೀನಿ. ಇದು ತುಂಬ ಚೆನ್ನಾಗಿದೆ. ಪೆಪ್ಪರ್ದು ಕಿಕ್ ಹೊಡಿತಾ ಇರುತ್ತೆ ನಿಮಗೆ ಮಧ್ಯದಲ್ಲಿ. ಚೆನ್ನಾಗಿದೆ. ನೀವು ಪೆಪ್ಪರ್ ಡ್ರೈ ಇಷ್ಟಪಡೋದಾದರೆ ದಿಸ್ ಈಸ್ ಅ ವೆರಿ ಗುಡ್ ಆಪ್ಷನ್. 100 ರೂಪಾಯಿ ಇದ್ರ ಬೆಲೆ. ಕರ್ಬೇವು ಸೊಪ್ಪು ಹಾಕಿದ್ದಾರೆ, ಮೇಲೆ ಒಂದು ರೌಂಡ್ ಕೊತ್ತಂಬರಿನೂ ಹೋಗಿದೆ. ಮಾಡಬೇಕಂದ್ರೆ ಒಂದು ರೌಂಡು ಪೆಪ್ಪರ್ ಹಾಕಿದ್ದು ನೀವು ನೋಡಿರ್ತೀರ. ಟೇಸ್ಟ್ ವೈಸ್ ತುಂಬ ಚೆನ್ನಾಗಿದೆ. ಇದನ್ನು ಇಲ್ಲಿ ಬಂದಾಗ ಮಿಸ್ ಮಾಡಬೇಡಿ. ಎಲ್ಲಿ ಕಲ್ತ್ರಿ ನೀವು ಇದೆಲ್ಲ? ಹೋಟೆಲಲ್ಲೇ ಕಲ್ತಿರೋದು. ಹೋಟೆಲಲ್ಲೇ ಕಲ್ತಿರೋದು. ಅದನ್ನು ಅದು ಪ್ರತಿಯೊಬ್ಬರು ಹಂಗೆ ಮಾಡ್ಕೊಳ್ತಾರೆ. ನಾನು ಅಷ್ಟೇ ನನ್ನ ಸ್ಟೈಲಿಗೆ ನನಗೆ ಇಷ್ಟ ಆಗೋ ರೀತಿಯಲ್ಲಿ ನಾನು ಅದನ್ನು ಚೇಂಜ್ ಮಾಡ್ಕೊಂಡಿದ್ದೀನಿ. ನನಗೆ ಸ್ವಲ್ಪ ನ್ಯಾಚುರಲ್ಲಿ ಇಷ್ಟ. ನಾನು ಎಲ್ಲಿ ಚಾಯ್ಸ್ ಮಾಡೋದು ಹಂಗೆ ಮಾಡ್ತೀನಿ, ನಾನು ಮಾಡೋದನ್ನು ಹಾಗೆ ಮಾಡ್ತೀನಿ, ಸ್ವಲ್ಪ ನ್ಯಾಚುರಲ್ ಆಗಿ. ಅದು ಅಂಗಡಿಯ ಟೈಮಿಂಗ್ಸ್ ಏನು? ಟೈಮ್ಸು 1 to 10, 1 PM to 10 PM. ನಾವು ಇಲ್ಲಿಗೆ ಬಂದಾಗೆಲ್ಲ ಇಲ್ಲಿ ಸಿಗೋ ಡ್ರೈ ಗೋಬಿನ ಲಾಸ್ಟಲ್ಲಿ ಒಂದು ಪ್ಲೇಟ್ ಮನೆಗೆ ಪಾರ್ಸಲ್ ತೊಗೊಂಡು ಹೋಗ್ತೀವಿ. ಇವತ್ತು ಅದೇ ಕೆಲಸ ಮಾಡೋಣ. ಸರ್, ಒಂದು ಡ್ರೈ ಗೋಬಿ ಪಾರ್ಸಲ್ ಕೊಟ್ಬಿಡಿ ಹಂಗೆ. ಓಕೆ, ಸೊ ಡ್ರೈ ಗೋಬಿನೂ ರೆಡಿ ಆಗಿದೆ. ಸರ್, ಎಷ್ಟಾಯಿತು? ಟೋಟಲ್ ಎಷ್ಟಾಯಿತು? ನೋಡಿದ್ರಲ್ಲ ಸದ್ಗುರು ಚೈನೀಸ್ ಕಾರ್ನರಲ್ಲಿ ನಾವು ಏನೆಲ್ಲ ಟ್ರೈ ಮಾಡಿದ್ವಿ ಅಂತ. MSG ಮತ್ತು ಆರ್ಟಿಫಿಷಿಯಲ್ ಕಲರ್ನ ಬಳಕೆ ಇಲ್ಲದೇರೂ ಸಹ ಇಂಡೋ ಚೈನೀಸ್ ಫುಡ್ನ ಟೇಸ್ಟ್ನ ತುಂಬ ಚೆನ್ನಾಗಿ ಮಾಡ್ಬೋದು ಅನ್ನೋದಕ್ಕೆ ಈ ಜಾಗನೇ ಒಂದು ಉದಾಹರಣೆ. ನಮ್ಮ ವೀಡಿಯೋಸ್ ನಿಮಗೆ ಇಷ್ಟ ಆಗಿದೆ ಅಂತ ಭಾವಿಸ್ತೀನಿ. ನಮ್ಮ ವೀಡಿಯೋಸ್ ಇಷ್ಟ ಆಗಿದ್ದಲ್ಲಿ ಲೈಕ್, ಶೇರ್ ಮತ್ತು ಕಮೆಂಟ್ ಮಾಡಿ. ನಮ್ಮ ಚಾನಲ್ನ ಸಪೋರ್ಟ್ ಮಾಡಲಿಕ್ಕೆ ನಮ್ಮನ್ನು ಸಬ್ಸ್ಕ್ರೈಬ್ ಮಾಡೋದು ಮರಿಬೇಡಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್.